ಮೀನರಾಶಿಯವರ ಶತ್ರುಗಳು ಯಾರು ಗೊತ್ತಾ? ನೀವೇನಾದ್ರೂ ಮೀನರಾಶಿ ಮೀನ ಲಗ್ನದಲ್ಲಿ ಹುಟ್ಟಿದ್ರೆ ಈ ವಿಡಿಯೋ ನಿಮಗೋಸ್ಕರ. ಈ ರೀಲ್ ನಲ್ಲಿ ಬಹಳ ವಿಶೇಷವಾಗಿ ನಿಮ್ಮ ಜೀವನದಲ್ಲಿ ಕಷ್ಟಗಳು ಬಂದಾಗ ಅದನ್ನ ಹೇಗೆ ಪರಿಹಾರ ಮಾಡ್ಕೊಳ್ಬೇಕು, ಯಾವ ಸಂಖ್ಯೆಯನ್ನು ಬಳಸಬೇಕು ಎಲ್ಲವನ್ನ ಕೂಡ ಪರಿಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೇನೆ. ಈ ರೀಲ್ ಕಳೆದೋಗೋದಕ್ಕಿಂತ ಮುಂಚೆ ವಿಡಿಯೋನ ಸೇವ್ ಮಾಡ್ಕೊಂಡು ನಮ್ಮ ಪೇಜ್ ನ ಫಾಲೋ ಮಾಡ್ಕೊಳ್ಳಿ. ಮೀನರಾಶಿಯವರು ಹೃದಯವಂತರಾಗಿರುತ್ತಾರೆ. ಎಲ್ಲರೂ ಕೂಡ ಇಷ್ಟಪಡುವಂತಹ ವ್ಯಕ್ತಿತ್ವ ಇವರದ್ದಾಗಿರುತ್ತೆ. ಇವರು ಗುರಿಯನ್ನ ಇಟ್ಟುಕೊಂಡು ಯಾವಾಗ್ಲೂ ಕೆಲಸ ಮಾಡ್ತಾರೆ. ಬಹಳ ಚಂಚಲವಾದ ಮನಸ್ಸಿರುತ್ತೆ. ಗುರಿಯನ್ನ ಇಟ್ಕೊಂಡು ಕೆಲಸ ಮಾಡಿದಾಗ ಮಾತ್ರ ಮೀನರಾಶಿಯವರು ಸಕ್ಸಸ್ ಆಗೋದಕ್ಕೆ ಸಾಧ್ಯ. ಆತುರದಿಂದ ನಿರ್ಧಾರವನ್ನ ತೆಗೆದುಕೊಂಡ್ರೆ ಜೀವನದಲ್ಲಿ ಸಕ್ಸಸ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಇವರ ಜೀವನದಲ್ಲಿ ಒಂದು ತಪ್ಪಿದ್ರೆ ಇನ್ನೊಂದು ಸಮಸ್ಯೆ ಕಾಡ್ತಾನೆ ಇರುತ್ತೆ. ನಿಮ್ಮ ರಾಶಿಯ ಅಧಿಪತಿ ಆಗಿರತಕ್ಕಂತಹ ಗುರುವನ್ನ ನೀವು ಆಕ್ಟಿವೇಟ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಜೀವನದಲ್ಲಿ ಬರುವ ಸಮಸ್ಯೆಗಳೆಲ್ಲವೂ ಕೂಡ ಪರಿಹಾರ ಆಗುತ್ತೆ. ಗುರುವನ್ನ ಆಕ್ಟಿವೇಟ್ ಮಾಡ್ಲಿಕ್ಕೆ ಈ 2 ಮಣಿಗಳನ್ನ ನಿಮ್ಮ ಕೈಯಲ್ಲಿ ನೀವು ಧರಿಸ್ಕೊಳ್ಳಿ, ಅತ್ಯಂತ ಶುಭವಾಗುತ್ತೆ. ನಿಮ್ಮ ಅದೃಷ್ಟದ ಸಂಖ್ಯೆ 3, 1 ಮತ್ತು 5 ಆಗಿರುತ್ತೆ. ಅದೃಷ್ಟದ ಬಣ್ಣ ಹಳದಿ ಬಣ್ಣ ಮತ್ತು ಗೋಲ್ಡನ್ ಕಲರ್ ಬಣ್ಣ ಆಗಿರುತ್ತೆ. ಜೊತೆಗೆ ನೀವು ಆರಾಧನೆ ಮಾಡಬೇಕಾಗಿರುವ ದೈವ ಗುರುವಿನ ಆರಾಧನೆಯನ್ನ ಮಾಡ್ಕೊಳ್ಳಿ. ಸಾಯಿಬಾಬಾ, ದತ್ತಾತ್ರೇಯನ ಆರಾಧನೆ ಮಾಡ್ಕೊಳ್ಳಿ, ಅತ್ಯಂತ ಶುಭವಾಗುತ್ತೆ. ನಿಮ್ಮ ಮಿತ್ರ ರಾಶಿ ಕರ್ಕಾಟಕ ರಾಶಿ ಮತ್ತು ವೃಶ್ಚಿಕ ರಾಶಿ. ನಿಮ್ಮ ಶತ್ರು ರಾಶಿ ಮೇಷ ಮತ್ತು ಸಿಂಹ ರಾಶಿ.